ಸ್ನೇಹಿತರೆ ನಮಸ್ಕಾರ. ಹುಟ್ಟಿನ ಮೂಲ ಅನ್ನೋದು ಬಹು ವಿಶೇಷವಾಗಿರುತ್ತೆ. ಹಲವಾರು ಸ್ವಾಮೀಜಿಗಳ ಹುಟ್ಟಿನ ಕಥೆಯನ್ನು ಕೇಳಿದ್ದೀರಾ, ಮಹಾಪುರುಷರ ಗುರುಗಳ ಹುಟ್ಟಿನ ಕಥೆಯನ್ನ ಕೇಳಿದ್ದೀರಾ. ಅದೇ ರೀತಿ ನಾನು ಈ ದಿನ ಒಂದು ಹಸುವಿನ ಕರು ಒಂದು ಮನೆಯಲ್ಲಿ ಹುಟ್ಟಿ ಬಸವನಾಗಿ ಈ ದಿನ ದೇವರಾಗಿ ಬದಲಾಗುತ್ತಿರುವ ವಿಶೇಷವಾದ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಬಂಧುಗಳೇ, ಈಗ ನೋಡ್ತಾ ಇದ್ದೀರಲ್ಲ, ಈ ಬಸವ ಊರ ಕಾಯುವ ಬಸವನಾಗಿ ಬೆಳಗಿತ್ತು. ಆದ್ರೆ ಅದು ಈ ದಿನ ನಮ್ಮನ್ನು ಬಿಟ್ಟು ದೂರ ಹೋಗಿದೆ. ಆ ಶಿವನಲ್ಲಿ ಐಕ್ಯ ಆಗಿದೆ. ಆದ್ರೆ ಆ ಶಿವನ ಬಸವನನ್ನು ಸಾಕಿ ಸಲುಹಿ ಆ ಬಸವನ ಕಷ್ಟ ಸುಖದಲ್ಲಿ ಭಾಗವಹಿಸಿ ಆ ಬಸವನು ಕೂಡ ಆ ಕುಟುಂಬವನ್ನ ಕಾಯ್ತಾ ಇದ್ದ. ಆ ಮಂಜಣ್ಣ ಅನ್ನೋ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಈ ಬಗ್ಗೆ ಅವ್ರೇನ್ ಹೇಳ್ತಾರೆ ಎಂಬುದನ್ನ ಕೇಳ್ತಾ ಹೋಗೋಣ. ಮಂಜಣ್ಣವ್ರೆ, ಈಗ ನಿಮ್ಮ ಮನೆಯಲ್ಲಿದ್ದಂತ ಒಂದು ಹಸುವಿನ ಕರು ಈ ದಿನ ದೈವವಾಗಿ ಬದಲಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಕೊತ್ಕೆರೆ ಗ್ರಾಮದಲ್ಲಿ ಸಂಪೂರ್ಣವಾದ ಒಂದ್ ರೀತಿ ಹಬ್ಬದ ವಾತಾವರಣ ಉಂಟಾಗಿದೆ. ಈಗಾಗಲೇ ಎಲ್ಲ ಅಡಿಗೆ ಮಾಡ್ತಾ ಇದ್ದಾರೆ, ನಾಳಿನ ಸಿದ್ಧತೆಗೆ ಸಕಲವನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಮನೆ ದೇವರಾದಂತಹ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಬಸವಣ್ಣನಿಗೆ ದೇವ್ರಿಗೆ ಬಸವಣ್ಣನನ್ನು ಅರ್ಪಿಸಿದ್ವಿ. ಕಾರಣ ನಾವು ತುಂಬ ಕುಟುಂಬದಿಂದ ಬಂದವರು, ಮತ್ತೆ ಏನೋ ಸಮಯ ಸರಿ ಇರಲಿಲ್ಲ, ಹಾಗಾಗಿ ಕೆಳಹಂತದಲ್ಲಿದ್ವಿ. ಮತ್ತೆ ಆ ದೇವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ನಮ್ಮ ಕಷ್ಟ ಪರಿಹಾರ ಆಯಿತು. ಆ ಬಸವಣ್ಣನನ್ನು ಬಿಟ್ಟಿದ್ವಿ. ಬಿಟ್ಟ ನಂತರವೂ ಕೂಡ ತುಂಬ ಅದ್ರ ಜೊತೆ ಆತ್ಮೀಯ ಒಡನಾಟ ಇಟ್ಕೊಂಡಿದ್ವಿ. ಆ ನಂತರವೂ ಕೂಡ ಆ ಬಸವಣ್ಣ ರಂಗನಾಥ ಸ್ವಾಮಿ ದೇವರಾಗಿ ಮತ್ತೆ ನಮಗೆ ಬಂದು ನಮ್ಗೆ ಏನು ಬೇಕೋ ಎಲ್ಲ ಸಲಕರಣೆಗಳನ್ನು ಕೊಟ್ಟ. ಆದರೆ ಇನ್ನೂ ತುಂಬ ವರ್ಷ ಇರಬೇಕಾಗಿತ್ತು ಅಂತ ನಮ್ಮ ಆಸೆ. ಆದರೆ ವಿಧಿಯಾಟ ಶಿವನ ಪಾದ ಸೇರ್ಕೊಂಡಿದೆ. ಮತ್ತು ಈಗ ಬಸವಣ್ಣ ಹೋಗಿ ದೇವರಾಗಿದ್ದಾರೆ, ಎಲ್ಲ ಕಷ್ಟ ಸುಖಗಳಿಗೂ ಸ್ಪಂದಿಸಿದ್ದಾರೆ. ಇನ್ನು ಮುಂದೆನೂ ಕೂಡ ಸ್ಪಂದಿಸಲಿ. ಈಗ ನಾಳೆ ಬೇಗೂರು ಗ್ರಾಮದಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಹಾಲು ತುಪ್ಪ ಮತ್ತು ಫಲಾರ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನ 12 ಗಂಟೆಗೆ ಹರೇಶಂಕರ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಚೈತನ್ಯ ಸ್ವಾಮೀಜಿಗಳು ಬರ್ತಾರೆ. ನಮನವನ್ನು ಸಲ್ಲಿಸಿ ಆ ನಂತರ ಮಧ್ಯಾಹ್ನ 12 ಗಂಟೆಗೆ ಊಟ ಇಟ್ಕೊಂಡಿದ್ದೀವಿ. ಯಾರಾದರೂ ಈ ಕಾರ್ಯಕ್ರಮದ ಇನ್ವಿಟೇಷನ್ನು ತಲುಪಿಲ್ಲ ಅಂತಂದರೆ ದಯವಿಟ್ಟು ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಬರಬೇಕು. ಕಾರಣ ಇಷ್ಟೇ, ಆ ಯಪ್ಪ ಇಲ್ಲ ಅನ್ನೋಂಥದ್ದನ್ನ ಹೇಳಲಿಕ್ಕೆ ಇನ್ನೂವರೆಗೂ ಅರಸ್ಕೊಳ್ಳೋಕೆ ಭಗವಂತ ಇನ್ನೂ ಶಕ್ತಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಯಾರನ್ನೂ ಜಾಸ್ತಿ ಜನ ಕರೆಯೋಕ್ಕಾಗಿಲ್ಲ. ಸೊ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಖಂಡಿತ ಎಲ್ಲರೂ ಬರಬೇಕು ಅಂತ ಈ ಮೂಲಕ ರಂಗನಾಥ ಸ್ವಾಮಿ ಭಕ್ತರಿಗೆ, ಕೊತ್ಕೆರೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಬೇಗೂರು ಗ್ರಾಮದ ಗ್ರಾಮಸ್ಥರು ಹಾಗೂ ನನ್ನ ಹಿತೈಷಿಗಳು, ಸಂಬಂಧಿಕರಿಗೆ ಎಲ್ಲರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ಕೇಳಿದ್ರಲ್ಲ, ಹೌದು, ದೈವದ ಹುಟ್ಟು ಯಾವಾಗಲೂ ಇದೇ ರೀತಿ ವಿಶೇಷವಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಇವರ ಮನೆಯಲ್ಲಿ ಹುಟ್ಟಿದ ಹಸುವಿನ ಕರು ಇಂದು ನಾಳೆಯಿಂದ ದೇವರಾಗಿ ಬದಲಾಗ್ತಾ ಇದೆ. ನೀವು ಕೂಡ ಈ ದೇವರನ್ನ ನೋಡೋದಕ್ಕೆ, ದರ್ಶನ ಮಾಡೋದಕ್ಕೆ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಇದುವರೆಗೂ ಬಂದು ಆಶೀರ್ವಾದ ಪಡೆದಿದ್ದೀರಾ. ಆದ್ರೆ ಮುಂದಿನ ದಿನಗಳಲ್ಲಿ ಆತನ ಆಶೀರ್ವಾದ ಪಡಿಬೇಕು ಅಂತ ಅಂದ್ರೆ ಬೇಗೂರಿನಲ್ಲಿ ಆತನ ಸಮಾಧಿಗೆ ಹೋಗ್ಬೇಕು. ಹಾಗಾಗಿ ಬಂಧುಗಳೇ, ಆತನನ್ನ ನೆನೆದು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ಭಗವಂತ ಅಂತ ಹೇಳ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.